ಇವತ್ತು ಕಾರ್ಡ್ ಹೊಡಿಸ್ಬೇಕು. ಮದುವೆ ಕಾರ್ಡ್ ಅಲ್ಲ ಗೈಸ್, ಗೃಹ ಪ್ರವೇಶ ಕಾರ್ಡು. ವೈಫೈ ಯಾಕೋ ವರ್ಕ್ ಆಗ್ತಾ ಇಲ್ಲ, ನನ್ನ ಫೋನ್ ಕನೆಕ್ಷನ್ ಕೇಳ್ತಾ ಇದೆ. ಇದು ಟ್ಯಾಪ್ ಟು ರಿಟ್ರೈ ಬ್ಯಾಕ್ ಟು ಆನ್ಲೈನ್ ಕನೆಕ್ಟೆಡ್. ಇವಾಗ ಇದರಿಂದ ಎಸಿನಾ ಅದು ನೀಟಾಗಿ ಅಲ್ಲಿ ಈಚೆ ಹೋದ್ರೆ ನಾನು ಅನ್ಕೊಂಡಿರೋದಾಗುತ್ತೆ ಅಂತ, ಇಲ್ಲಾಂದ್ರೆ ಇಲ್ಲ ಅಂತ. ಓಕೆನಾ ಗೈಸ್? ಜೈ ಅಜಯ್ಯ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ರದ್ದು ಆಯ್ತಾ ಕಾಫಿ, ಟೀ, ಕಷಾಯ, ವಾಟ್ ಎವರ್. ಇವತ್ತು ಕಾರ್ಡ್ ಹೊಡಿಸ್ಬೇಕು. ಮದುವೆ ಕಾರ್ಡ್ ಅಲ್ಲ ಗೈಸ್, ಗೃಹ ಪ್ರವೇಶ ಕಾರ್ಡು. ಅದಕ್ಕೆ ಇದಿತ್ತು, ಕೈಯಲ್ಲಿತ್ತು. ನೋಡ್ತಾ ಇದೆ ಹೆಸರೇನೇನು ಹಾಕಿದ್ದಾರೆ ಅಂತ ನಮ್ಮ ಅಪ್ಪಾಜಿ. ನೋಡ ಗೈಸ್, ಅದಕ್ಕೂ ಟೈಮ್ ಬರುತ್ತೆ ವೆಡ್ಡಿಂಗ್ ಕಾರ್ಡ್ ಹೊಡ್ಸೋಕ್ಕೆ ಅಲ್ವಾ? ಆಯ್ತಾ ಗೈಸ್, ಎಲ್ರದ್ದು ನಿಮ್ಮ ದಿನ ಸುಂದರವಾಗಿರಲಿ. ಇವತ್ತು ನನ್ನ ಮೂಡ್ ಚೆನ್ನಾಗಿದೆ ಗೈಸ್. ನೆನ್ನೆ ಯಾಕೋ ಒಂಥರ ಹ್ಯಾಪಿ ಫೀಲ್. ನಾನು ಐ ಡೋಂಟ್ ನೋ ವೈ, ರೀಸನ್ ಗೊತ್ತಿಲ್ಲ. ಬಟ್ ಇದೇ ಥರ ಇದ್ರೆ ನನಗೆ ಓಕೆ, ಮನಸ್ಸು ಪೂರ್ತಿಯಾಗಿ ಖುಷಿಯಾಗಿರಬೇಕು. ಗೈಸ್, ನನ್ನ ಬ್ಯಾಗಲ್ಲಿ ಏನೇನಿದೆ ಗೊತ್ತಾ? ಎಲ್ಲ ಬರೀ ಟಿಕೆಟ್ಸ್. ನನಗೆ ಬೇಕಾದ್ರೆ ಇದು ಮಾಡ್ಬೋದು. ಡಬಲ್ ಸೈಡ್ ತೊಗೊಂಡು ಹೋಗ್ತಾಯಿಲ್ಲ ನಾನು ಇವಾಗ, ಸಿಂಗಲ್ ಸೈಡ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಅದು ಒಂಚೂರು ವಾಶ್ ಮಾಡಬೇಕು ಗೈಸ್, ಗಲೀಜಾಗೋಗಿದೆ ಅದಕ್ಕೆ. ಮತ್ತು ಇದು ಸ್ವಲ್ಪ ಕ್ಯಾರಿ ಮಾಡೋಕ್ಕೂ ಕಷ್ಟನೇ. ಒಂಚೂರು ವೆಯ್ಟ್ ಬರುತ್ತೆ, ಹಿಂಗೆ ಇಟ್ಕೊಬೇಕಲ್ವಾ ಗೈಸ್. ಕಲರ್ ನೋಡಿ ಹೆಂಗೆ ಚೇಂಜ್ ಆಗುತ್ತೆ ಹಿಂಗೆ ಇಟ್ಕೊಬೇಕಲ್ವಾ, ಸ್ವಲ್ಪ ವೆಯ್ಟ್ ಬರುತ್ತೆ. ಅದಕ್ಕೆ ಏನು ಮಾಡೋದು, ವಾಶ್ ಮಾಡೋಕ್ಕೂ ಟೈಮ್ ಇಲ್ಲ, ವಾಶ್ ಮಾಡೋಕ್ಕೂ ಆಗಲ್ಲ. ನಾನು ಅದಲ್ಲದೆ ಇದೆಲ್ಲ ಇಟ್ಕೊಂಡು ಹೋಗ್ತೀನಿ ಸುಮ್ಮನೆ. ಇದೆಲ್ಲ ಏನಕ್ಕೂ ಯೂಸ್ ಇಲ್ಲ ಗೈಸ್, ನಾನು ಯೂಸೇ ಮಾಡಲ್ಲ. ಮಿರರ್ಸ್ ಏನು ನೋಡಲ್ಲ ನಾನು. ಮತ್ತು ಡಿಯೋಸು ಅಷ್ಟೇ ನೋಡಿ, ಇದಿಷ್ಟೇ ವೆಯ್ಟ್ ಬಂದ್ಬಿಡುತ್ತೆ ನನಗೆ ಬ್ಯಾಗಲ್ಲಿ. ಇದು ಮತ್ತು ಇದೊಂದು ಇಟ್ಕೊಳ್ತೀನಿ ಮತ್ತು ಲಿಪ್ಸ್ಟಿಕ್ಸು, ಮೈಕ್ಸು, ಅದು ಅಂತೆಲ್ಲ ಇರುತ್ತೆ, ಹೂವಿರುತ್ತೆ, ಅದಷ್ಟೇ. ಇಷ್ಟಕ್ಕೆ ನನಗೆ ವೆಯ್ಟ್ ಬಂದುಬಿಡುತ್ತೆ ಬ್ಯಾಗೇ ಒಂದು ಅರ್ಧ ಕೆ ಜಿ ಇದೆ ಗೈಸ್ ನಂದು. ಏನು ಇಟ್ಟಿಲ್ಲ ಅಂದರೆ ಒಂದು ಅರ್ಧ ಕೆ ಜಿ ಆದರೂ ಬರುತ್ತೆ. ಅದಕ್ಕೆ ಒಂಚೂರು ಬ್ಯಾಗ್ ಹಿಂಗೆ ಕ್ಲೀನ್ ಮಾಡ್ಕೊತ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ನಾನು ಇದು ಸ್ಟೆಮ್ ಲೂಸ್ ಆಗೋಗಿದೆ. ಏನು ಹೇಳ್ತಾರೆ ಇದು ಎಷ್ಟೇ ಬರ್ತಾರಲ್ಲ ಗೈಸ್, ನನಗೆ ಸೆಲ್ಫಿ ಸ್ಟಿಕ್ದು ತೊಗೊಬೇಕು, ಅದನ್ನು ಹೊಸ ತೊಗೊಬೇಕು. ನೋಡೋಣ, ಆನ್ಲೈನ್ ಆರ್ಡರ್ ಹಾಕ್ಬಿಡೋಣ. ಇಲ್ಲ ಮೈಸೂರಲ್ಲಿ ಬಂದಿದೆ ಗೈಸ್, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಮದನ್ ಆಕ್ಸೆಸರೀಸ್ ಅಂತ. ಸೊ ಅಲ್ಲಿ ಏನೇನೋ ಸಿಗುತ್ತೆ, ಬೈಕ್ಸು ಮತ್ತು ಐ ಮೀನ್ ಆಕ್ಸೆಸರೀಸ್, ಎಲ್ಲ ಥರ ಆಕ್ಸೆಸರೀಸು ಸಿಗುತ್ತೆ. ಓನ್ಲಿ ಫಾರ್ ಏನು ಡಿಜಿಟಲ್ ಆ ಥರ ಎಲ್ಲ ಮಾತ್ರ. ಸೊ ಅದು ನೋಡಿದೆ, ನಂಗೆ ಇಷ್ಟ ಆಯಿತು. ಅದರಲ್ಲೂ ಅಂದರೆ ತುಂಬ ವೆರೈಟೀಸ್ ಇದೆ. ಸೊ ಮೈಸೂರಿಗೆ ಹೋಗಿ ತೊಗೊಂಬರೋದು ಒಂಚೂರು ಕಷ್ಟ ಆಗುತ್ತೆ, ಅದಕ್ಕೆ ಆನ್ಲೈನಲ್ಲೇ ಹಾಕೋಣ ಅಂತ. ಬಟ್ ಅದು ಒಂಚೂರು ಭಯ ಇದೆ, ಹೇಗೆ ತೊಗೊಳೋದು ಆನ್ಲೈನಲ್ಲಿ ನೋಡೋಕ್ಕಾಗಲ್ಲ ಕರೆಕ್ಟಾಗೆ ಅಂತ. ಲಿಪ್ಸ್ಟಿಕ್ಸ್ ಎಲ್ಲ ಖಾಲಿಯಾಗಿ ಹೋಗಿದೆ ಗೈಸ್, ಲಿಪ್ಸ್ಟಿಕ್ಸ್ ತೊಗೊಬೇಕು. ಎಷ್ಟಿದೆ ಗೊತ್ತಾ? ಇದು ಬ್ರೌನ್. ಆ್ಯಕ್ಚುಲಿ ಇದಕ್ಕೆ ಬ್ರೌನ್ ಕಲರ್ ನಾನು ಮ್ಯಾಚ್ ಮಾಡೋದು ಈ ಡ್ರೆಸ್ ಕಲರಿಗೆ. ಇದೊಡೆ ಇಷ್ಟೇ ಇರೋದು ನೋಡಿ ಗೈಸ್, ಇಷ್ಟೇ. ಅದಕ್ಕೆ ಎಮರ್ಜೆನ್ಸಿಗೆ ಇರಲಿ ಅಂತ ಇಟ್ಟಿದ್ದೀನಿ. ಇದು ಯಾವುದು ಗೊತ್ತಾ? ಬ್ರೌನಿ ಪಾಯಿಂಟ್ಸ್ ಅಂತ ಚೆನ್ನಾಗಿದೆ. ಇದು ಬ್ರೌನಿ ಪಾಯಿಂಟ್ಸು, ಇದು ವೇಕಪ್ ಮೇಕಪ್ ಅಂತ. ಎರಡೂ ಚೆನ್ನಾಗಿದೆ. ಇದು ಎರಡೇ ಜಾಸ್ತಿ ನಾನು ಕಲರ್ ಯೂಸ್ ಮಾಡೋದು, ಲಿಪ್ಸ್ಟಿಕ್ ಕಲರ್ಸ್. ಇದು ಒಂದು ಸ್ವಲ್ಪ ನಿಮಗೆ ನ್ಯಾಚುರಲ್ ಲುಕ್ ಕೊಡುತ್ತೆ, ಅದು ಒಂದು ಸ್ವಲ್ಪ ಡಾರ್ಕ್ ಬರುತ್ತೆ. ನಾನು ಏನು ಮಾಡ್ತೀನಿ ಅಂದರೆ, ಬ್ರೌನ್ ಹಾಕ್ಕೊಬೇಕಾದ್ರೆ ಇದೊಂದು ಮಿಕ್ಸ್ ಮಾಡ್ತೀನಿ ಫಸ್ಟು. ಇದು ಇನ್ಸೈಟ್ದು ಲಿಪ್ಸ್ಟಿಕ್ಕು. ಫಸ್ಟ್ ಇದು ಡಾರ್ಕ್ ಹಾಕ್ಬಿಟ್ಟು ಅದಾದಮೇಲೆ ನೈಕಾದು ಅದು ಹಾಕ್ಕೊತೀನಿ. ನೀವು ಟ್ರೈ ಮಾಡಿ ಬೇಕಾದ್ರೆ ಈ ಥರ. ಬಿಕಾಸ್ ಏನಾದರೂ ನಿಮ್ಗೆ ಕಲರ್ಸ್ ಗೊತ್ತಾಗ್ತಾ ಇಲ್ಲ ಅಂದರೆ 2 ಲಿಪ್ಸ್ಟಿಕ್ಸ್ನ ನೀವು ಮಿಕ್ಸ್ ಮಾಡಿ. ಸೊ ಆವಾಗ ನಿಮ್ಗೆ ಅದು ಚೆನ್ನಾಗಿ ಬರುತ್ತೆ ಔಟ್ಲುಕ್ಕು. ಬೇಸಿ ಇಲ್ಲ ಹಿಂದೆ ಬಿಸಾಕ್ಬಿಡಲ್ಲ, ಬಟ್ ಆ ಥರ ಹಾಕಬಾರ್ದು. ಹಿಂದೆ ಎಲ್ಲ ಫುಲ್ ಕಾಡಿದೆ, ನಿಮ್ಗೆ ಗೊತ್ತು. ಎಸಿತೀನಿ ನೋಡೋಣ ಗೈಸ್, ನಿಮಗೂ ನೋಡಿಸ್ತೀನಿ ಕರೆಕ್ಟಾಗಿ ಹೋಗೋದು. ಇವಾಗ ಇದರಿಂದ ಎಸಿನಾ ಅದು ನೀಟಾಗಿ ಅಲ್ಲಿ ಈಚೆ ಹೋದರೆ ನಾನು ಅಂದ್ಕೊಂಡಿರೋದಾಗುತ್ತೆ ಅಂತ, ಇಲ್ಲಾಂದ್ರೆ ಇಲ್ಲ ಅಂತ. ಓಕೆನಾ ಗೈಸ್? ಜೈ ಅಜಯ್ಯ. ನೋಡೋಣ, 1 2 3 ಎಸ್ ಎಸ್. ಅಡ್ಗೋಡೆ ಮೇಲೆ ದೀಪ ಎಲ್ಲ ಅಂದರೆ ಆಲ್ಮೋಸ್ಟ್ ಈಚೆ ಹೋಯ್ತು. ಒಂದೇ ಒಂದು ಟಿಕೆಟ್ ಮಾತ್ರ ಒಳಗೆ ಬಿತ್ತು. ಏನು ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಟ್ರೈ ಮಾಡ್ತಿರ್ತೀವಿ ನಾವು. 90s ಕಿಡ್ಸ್ ಮಾತ್ರ ಹೀಗೆ ಒಂದು ಸ್ವಲ್ಪ ಲೂಸ್ ಥರ ಇರ್ತೀವಿ. ಆಮೇಲೆ ಗೈಸ್ ಇನ್ನೊಂದೇನು ಗೊತ್ತಾ, ಒಂಥರ ಗಿಡ ಅಂದರೆ ಹೀಗಿರ್ತಿತ್ತು ಅದು ವೈಟ್ ಇದರಲ್ಲಿ ಟಪ್ ಅನ್ನತ್ತದು. ಅದಂದರೆ ಪಾಸ್ ಆಗ್ತಾರೆ ಅಂತ, ಅದಂದಿಲ್ಲ ಅಂದರೆ ಫೇಲ್ ಆಗ್ತಾರಂತ. ಆ ಥರ ಎಲ್ಲ ಮಾಡಿದ್ದೀವಿ ನಾವಲ್ವ. ಮತ್ತು ವಾಕ್ ಮಾಡಬೇಕಾದ್ರೂ ಅಷ್ಟೇ, ಒಂದು 5 ಸ್ಟೆಪ್ಸ್ ಆ ರೋಡಿಗೆ ಕರೆಕ್ಟಾಗಿ ಮ್ಯಾಚ್ ಆದರೆ ನಾವು ಅಂದ್ಕೊಂಡಿರೋದಾಗುತ್ತೆ ಅಂತ, ಇಲ್ಲಾಂದ್ರೆ ಆಗಲ್ಲ ಅಂತ. ಈ ಥರ ಏನೇನೇನೋ ನಾವು ಸುಮ್ಮನೆ ನಾನ್ ಸೆನ್ಸ್ ಥರ ಬರುತ್ತೆ ಅದು ಥಾಟ್ಸ್ಗಳು. ಆ ಥರ
ಗೈಸ್ ಯಾಕೋ ಕೋಲ್ಡ್ ಆಗ್ತಾಯಿದೆ ಅನಿಸ್ತದೆ. ಇನ್ನೊಂದೇನೋ ಗೊತ್ತಾಗೈಸಿ ಇದು ಪೇನ್ ಆಗ್ತಾಯಿದೆ ಇವಾಗ ನನಗೆ. ನಾನು ಚುಚ್ಚಿದ್ದು ಯಾವಾಗ ಗೊತ್ತಾ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ 4 ಡೇಸ್ ಆಗಿದೆ. ಇವಾಗ ಪೇನ್ ಬರ್ತಾಯಿದೆ ನನಗೆ. ಸ್ವಲ್ಪ ಕೋಲ್ಡ್ ಫೀಲ್ ನಮ್ಗೆ ಗೊತ್ತಾಗ್ತದೆ. ನನ್ನ ವಾಯ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಸೊ ನೋಡೋಣ ಏನು ಮಾಡೋದು. ಇಟ್ಸ್ ದ ಟೈಮ್ ಟು ಡಿಸ್ಕವ್. ಎಕ್ಸಸೈಸ್ ಮಾಡ್ಕೊಂಬೇಡ ಸ್ವಲ್ಪ. It's the time to go. ಅಸಲ ಏನು ಮಾಡ್ತಾ ಇದ್ದೀರಾ, ಹೊರಡ್ತಾ ಇದ್ರೆ? ಓ ಇನ್ಸ್ಟಾಗ್ರಾಮ್ದು ಗೈಸ್ ನೋಡಿ, ಬರೀ ಇನ್ಸ್ಟಾಗ್ರಾಮ್ದೇ ಬಂದಿರುತ್ತೆ ಈ ಥರ. 10+ ನ್ಯೂ ಲೈಕ್ಸ್, ನ್ಯೂ ಫಾಲೋವರ್. ದಿಲೀಪ್ ಅಂತ ಯಾರು ನ್ಯೂ ಫಾಲೋವರ್. ಥ್ಯಾಂಕ್ ಯು ದಿಲೀಪ್. ಥ್ಯಾಂಕ್ ಯು. ಸಾಧ ಪುಟಾಣಿ ನಾಯಿ ಮರಿ ಹೋಗ್ತಾ ಇದೆ ಅಲ್ಲಿ. ಗೈಸ್ ಇವಾಗ ನಾನು ಇದು ನೋಡ್ತಾ ಕೂತ್ರೆ ಹಿಂಗೆ ನೋಡ್ತಾ ಕೂತಿರ್ತೀನಿ. ಅಪ್ಡೇಟ್ಸ್ ಬೇಡ ನೋಡೋದು. ಒಂದ್ಸಲ ಅದು ಅಭ್ಯಾಸ ಆಗ್ಬಿಟ್ರೆ ಗೈಸ್ ಅಪ್ಡೇಟ್ಸ್ ನೋಡೋದು, ಅದು ಹಾಗೆ ಇದಾಗ್ತಾ ಇರೋದು. ವೈಫೈ ಯಾಕೋ ವರ್ಕ್ ಆಗ್ತಾ ಇಲ್ಲ, ನನ್ನ ಫೋನ್ ಕನೆಕ್ಷನ್ ಕೇಳ್ತಾ ಇದೆ ಇದು. ಟ್ಯಾಪ್ ಟು ರಿಟ್ರೈ, ಬ್ಯಾಕ್ ಟು ಆನ್ಲೈನ್, ಕನೆಕ್ಟೆಡ್. 2 ನ್ಯೂ ಫಾಲೋವರ್ಸ್. ಸ್ಮೈಲಿ ಧನು, ಶಿವರಾಜ್ ಪಾಟೀಲ್. ಗೈಸ್ ಇನ್ಸ್ಟಾಗ್ರಾಮ್ದು ಚೆನ್ನಾಗಿ ಹೋಗ್ತಾರೆ. ಓಡಲಿ ಹೇಗೈಸ್ ಇವಾಗ ಹೊರಡೋಣ. ಎಲ್ಲ ಒಂಚೂರು ಚಾರ್ಜರ್ಸ್ ಅದು ಇದು ಎತ್ಕೊಂಡ್ಬಿಟ್ರೆ ಹೊರಡೋದಷ್ಟೇ. ಚಾರ್ಜರ್ಸು, ಮೈಕ್ಸು. ಗೈಸ್ ನೀವೆಲ್ಲ ಏನೇನು ಕ್ಯಾರಿ ಮಾಡ್ತೀರಾ? ಅಫ್ಕೋರ್ಸ್ ಲಂಚ್ ಬಾಕ್ಸ್ ಇರುತ್ತೆ, ಫೋನ್ ಇರುತ್ತೆ, ಮನೆ ಕೀ ಇರುತ್ತೆ. ಯಾರಾದರೂ ಮನೇಲಿ ಯಾರೂ ಇರಲ್ಲ, ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನೋಡಿ, ಅವರು ಮನೆ ಕೀ ಎತ್ಕೊಳ್ತಾರೆ. ಏನಿರುತ್ತೆ? ಏನಿರಲ್ಲ ಅಷ್ಟೇ. ಹೊರಡೋಣ ಗೈಸ್ ಇವಾಗ. ಎಲ್ಲ ಆಯಿತು ನಂದು ಎಕ್ಸಸೈಸ್, ಪ್ಯಾಕ್ ಎಲ್ಲ ಆಯಿತು. ಲೆಟ್ಸ್ ಗೋ. ನಿಮ್ಗೇನೋ ಸರ್ಪ್ರೈಸ್ ಏನೋ ನೋಡಿಸ್ತಾ ನಿಮಗೆ. ಒನ್, ಕ್ಲೋಸ್ ಯುವರ್ ಐಸ್. ಎಸ್ ನಿಜ ಸಕ್ಕತ್ತಾಗಿದೆ. 1 2 3. ಗೆಸ್ ಮಾಡಿ ಏನು ಅಂತ. ನಂದಂತೂ ಅಲ್ಲ, ಎಲಿಫೆಂಟ್ದಂತೂ ಅಲ್ಲ. ಸಕ್ಕತ್ತಾಗಿದೆ ನೋಡಿ. ಸಕ್ಕತ್ತಾಗಿದೆ ಅಲ್ವಾ? ಯಾರೋ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಸೀರಿಯಸ್ಲಿ ಫೋನಲ್ಲಿ ನೋಡೋದಕ್ಕಿಂತ ಹಿಂಗೆ ನೋಡಿದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ, ಅಷ್ಟು ಸಕ್ಕತ್ತಾಗಿದೆ, ಕ್ಯೂಟ್ ಆಗಿದೆ, ಎಷ್ಟು ಲಕ್ಷಣವಾಗಿದೆ ನೋಡಿ ಕೃಷ್ಣ. ವಾ ಕ್ಯೂಟ್. ನಂಗೆ ಸಕ್ಕತ್ ಇಷ್ಟ ಕೃಷ್ಣ ಅಂದರೆ. ಆ್ಯಕ್ಚುಲಿ ಕಾಫಿಗೆ ಹೋಗಿದ್ದೀವಿ ಇವತ್ತು ಸಂಜೆ, ಆಫೀಸ್ ಬಾಯ್ ಇರಲಿಲ್ಲ. ಸೊ ಹಾಗಾಗಿ ನಾವೇ ಹೊರಗೆ ಹೋಗಿದ್ವಿ. ಕಾಕಾ ಕೈ ರುಚಿ ಅಂತ ಒಂದು ಇದೆ, ಅಲ್ಲಿ ಗೈಸ್ ಕಾಫಿ ಟೇಸ್ಟ್ ಮಾಡಿ ಸಕ್ಕತ್ತಾಗಿದೆ. ಸೊ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ತಕ್ಷಣ ಎಷ್ಟು ಇಷ್ಟ ಆಯಿತು ಅಂದರೆ ಸಕ್ಕತ್ ಇಷ್ಟ ಆಯಿತು. ಆ್ಯಕ್ಚುಲಿ ಜ್ಯೂತೀಸ್ ನೋಡ್ತಾ ಇದ್ವಿ ನಾವು, ಜ್ಯೂತೀಸ್ ತೊಗೊತಾ ಇದ್ವಿ ನಾವು ನಮ್ಮ ಕೊಲೀಗ್ಸ್ ಎಲ್ಲ. ನಾನು 2 ತೊಗೊಂಡೆ, ಒಂದು ಮರೂನ್, ಒಂದು ಬ್ಲ್ಯಾಕ್ ಒನ್ ತೊಗೊಂಡೆ, ಬೇಕಿತ್ತು ಅಂತ. ಸೊ ಹಾಗೆ ಇದು ಕಾಣಿಸ್ತು. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಗೈಸ್, ನೋಡಿದ್ರೆ ಎಷ್ಟು ದೃಷ್ಟಿ ಆಗೋದಕ್ಕೆ. ಸಕ್ಕತ್ ಕ್ಯೂಟ್ ಆಗಿದೆ. ಯಾರ್ಯಾರು ಕೃಷ್ಣ ಲವರ್ಸ್ ಇರ್ತೀರಾ ಅವ್ರಿಗೆ ಸಕ್ಕತ್ ಇಷ್ಟ ಆಗುತ್ತೆ ನೋಡಿ. ಇದ್ರ ಒಂದು ರೀಲ್ ಮಾಡಿ ಹಾಕ್ತೀನಿ ಡೆಫಿನೆಟ್ಲಿ. ಇದು ಹೊಸ ಮನೇಲಿ ಹಾಕ್ಕೊಳ್ಳೋಣ. ಅಬ್ಬಾ ಎಷ್ಟು ಕ್ಯೂಟ್ ಆಗಿದೆ ಗೈಸ್, ಫುಲ್ ಶೈನಿಂಗು. ಇದು ಆ್ಯಕ್ಚುಲಿ ಡ್ರಾ ಮಾಡಿರೋದು ಯಾರೋ, ಸಕ್ಕತ್ತಾಗಿ ಡ್ರಾ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಶಿಮ್ರಿ ಅಂದರೆ ಸ್ವಲ್ಪ ಶೈನಿ ಹೀಗೆ ಲುಕ್ ಬರುತ್ತೆ. ಒಂದ್ಸಲ ಬೆಳಗ್ಗೆ ಒಂದ್ಸಲ ನೋಡ್ತೀನಿ ನಿಮಗೆ ಹೇಗೆ ಕಾಣುತ್ತಂತ. ಸಕ್ಕತ್ತಾಗಿದೆ ಗೈಸ್, ತುಂಬ ಇಷ್ಟ ಆಯಿತು ನನಗೆ. ಫಸ್ಟ್ ಟೈಮ್ ಇಷ್ಟು ಇಷ್ಟ ಆಗಿರೋದು ನನಗೆ ಫೋಟೋ, ಕೃಷ್ಣನ್ ಫೋಟೋ ಇಷ್ಟ ಆಗಿದೆ ಹೌದು. ಬಟ್ ಅದರಲ್ಲೇ ಟಾಪ್ ನಾಚ್ ಅಂದರೆ ಇದೆ. ಸಕ್ಕತ್ ಇಷ್ಟ ಆಯ್ತು ನನಗೆ. ಇದು ನೋಡ್ತಾನೆ ಇರ್ಬೇಕು ಅನಿಸ್ತದೆ, ಅಷ್ಟು ಚೆನ್ನಾಗಿದೆ. ಜ್ಯೋತಿಸ್ ನಾನು ವೇರ್ ಮಾಡಿ ನೋಡ್ತೀನಿ, ಬಿಕಾಸ್ ಅದು ಈಚೆ ಇದೆ, ತೊಗೊಂಬರೋಕ್ಕಾಗಲ್ಲ ಅದಕ್ಕೆ.
ಹೇಗಿತ್ತು ಗೈಸ್ ನಿಮ್ಮ ಕೆಲಸ ಗೈಸ್? ನಾನು ಬ್ಯಾಗ್ ಒಳಗೆ ಹಾಕೊಂತ ಇದ್ದೀನಿ ನೋಡಿ ಈಗ. ಅಯ್ಯೋ ಇಟ್ಟಿರ್ತೀನಿ, ಈಚೆ ಇಟ್ಕೊಳ್ಳೋಣ. ಆ್ಯಕ್ಚುಲಿ ರೂಮಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಕೃಷ್ಣಂದು. ಇವನ್ ರಾಧಾ ಕೃಷ್ಣದು ಇಟ್ಕೊಂಬಾರ್ದು, ಹಾಲಲ್ಲಿ ಇಡಬೇಕು, ಇಲ್ಲ ದೇವ್ರ ಮೇಲೆ ಇಡಬೇಕು. ಸೊ ಆ ಥರ ಹಾಲಲ್ಲಿ ಇಟ್ಟರೆ ಓಕೆ ಫೈನ್. ಇದು ಇಂಚೂರು ದೊಡ್ಡದಿದ್ರೆ ಗೈಸ್ ಸಕ್ಕದಾಗಿರ್ತಿತ್ತು ಅಲ್ವಾ? ನೋಡೋಣ ದೊಡ್ಡದು ಮಾಡಿಸ್ಕೊಂಡು. ಬಟ್ ಇದು ಪೇಂಟ್ ಮಾಡಿರೋದಲ್ವಾ, ಗಲೀಜಾಗಿಬಿಡುತ್ತೆ. ಇದ್ರ ಮೇಲ್ಗಡೆ ಏನಾದ್ರು ಹಾಕ್ಸ್ಬೇಕು, ಈ ಥರ ಏನಾದರೂ. ವಾಹ್ ಸೂಪರ್ ಗೈಸ್. ಇದು ನೋಡ್ತಾ ಇದ್ರ ಬಗ್ಗೆನೇ ಹೇಳ್ತಾ ಇರ್ತೀನಿ ನಾನು. ನಿಮ್ದೆಲ್ಲ ಆಯ್ತಾ ಗೈಸ್? ಎಲ್ಲ ಊಟ ಆಯ್ತಾ? ಊಟ ಮಾಡಿದ್ರೆ ಎಲ್ಲರೂ? ಏನು ಗೈಸ್ ಅಡುಗೆ ನಿಮ್ಮ ಮನೆಯಲ್ಲಿ? ನಮ್ಮನೇಲಿ ಏನಂತ ಗೊತ್ತಲ್ಲ. ಇವತ್ತು ಹೊರಗೆ ತಿಂದೆ ನಾನು. ಬೆಳಗ್ಗೆನೂ ಹೊರಗೆ ತಿಂದಿದ್ದು, ಮಧ್ಯಾಹ್ನ ಹೊರಗೆ ತಿಂದಿದ್ದು. ನಾವೇ ಮಾಡ್ತಾ ಇಲ್ಲ ಅಡುಗೆ. ಏನು ಇಡ್ಲಿ ವಡ ತಿಂದೆ ಬೆಳಗ್ಗೆ. ಕೇಸರಿ ಭಾತ್ ತರಿಸ್ಕೊಂಡಿದ್ದೆ, ಸಕ್ಕದಾಗಿತ್ತು. ಮಧ್ಯಾಹ್ನ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿನೇನೋ ತಿಂದೆ ಅನಿಸುತ್ತೆ. ಗೈಸ್ ಲೈಟ್ ಆನ್ ಆಗಿದೆ ಅಲ್ವಾ? ಕಾಕ್ರೋಚಸ್ ಬಂದು ರಪ್ಪ ಹೊಡೆಯುತ್ತಿಲ್ಲಿ ವಿಂಡೋ ಹತ್ರ. ಕಾಕ್ರೋಚಸ್ ಇವೆ. ಈ ಕಡೆ ಎಲ್ಲ ಸ್ವಲ್ಪ ಖಾಲಿ ಸ್ಪೇಸ್ ಇದೆ ಅಲ್ವಾ? ಸೊ ಹಾಗಾಗಿ ಜಾಸ್ತಿ ಈ ಕಲರ್ ಸ್ಕಿನ್ ಕಲರ್ ಬರುತ್ತೆ. ಹೇಳಿದ್ನಲ್ಲ ನಾನು, ಚೋಟ ಇಷ್ಟಿಷ್ಟ ಇರುತ್ತೆ. ಬಟ್ ಕಾಕ್ರೋಚಸ್ ಅದು ಫ್ಲೈ ಮಾಡುತ್ತೆ. ಅಪ್ಪ ಅದರಷ್ಟು ಡೇಂಜರ್ ನನಗೆ ಇಷ್ಟನೇ ಇಲ್ಲ. ನನಗೆ ಕಾಕ್ರೋಚಸ್ ಅಂದರೆ ಇಷ್ಟ ಇಲ್ಲ. ಏನೋ ಗೈಸ್ ಅಡುಗೆ ಚಿಕನ್ ತಿನ್ಬೇಕು ಅನಿಸ್ತಾರೆ ಗೈಸ್. ಇನ್ನು ಎಷ್ಟು ದಿನ ಆಗುತ್ತಾ? ಎಕ್ಸಾಕ್ಟಾಗಿ 1 ವೀಕ್ ತಿನ್ಬೋದು ಅಷ್ಟೇ ನಾನು. ಆಮೇಲೆ ತಿನ್ನೋಕ್ಕಾಗಲ್ಲ. 41 ಡೇಸ್ 49 ಡೇಸ್ ಏನೋ ನಾನ್ ವೆಜ್ ತಿನ್ನೋಕ್ಕಾಗಲ್ಲ. ಬಟ್ ತೊಗೊಂಬರ್ಬೇಕಿತ್ತು, ಲೇಟಾಗಿ ಹೋಗಿದೆ ಅಂತ ಹಾಗೆ ಬಂದುಬಿಟ್ಟೆ ನಾನು. ನೋಡೋಣ ನಾಳೆ. ಗೈಸ್ ನಾಳೆ ಫ್ರೈಡೇ. ಇವತ್ತು ವೆನ್ಸ್ಡೇ ಅಂದ್ಕೊಂಡಿದ್ದೀನಿ. ನಾಳೆ ಫ್ರೈಡೇ ಸ್ಯಾಟರ್ಡೇ ಸಂಡೇ 3 ಡೇಸ್. ನೋಡೋಣ ನಾಳೆ ತಿನ್ನೋಣ ಅಂತ ಹೇಳಿ ಸಂಡೇ. ಓಕೆ. ರೂಪಕ್ಕ ಬಂದಿದ್ರು, ಹೋದ್ರು ಅವರು ಬೆಳಗ್ಗೆ ಅಲ್ಲಿ ಮೊನ್ನೆಗೆ ಹೊರಟ್ಬಿಟ್ಟಿದ್ದಾರೆ. 5:30ಗೆಲ್ಲ ಮೇಕಪ್ ಇತ್ತು ಅಂತ ಬಂದಿದ್ರು. ನಾನು ಬ್ಲಾಗಲ್ಲಿ ನೋಡ್ಸೋಕ್ಕಾಗಿಲ್ಲ. ಏನೇ ಬರ್ತೀರಿ 1 ವೀಕ್ ಇಲ್ಲೇ ಬರ್ತಾರೆ. ಆಮೇಲೆ ಬ್ಲಾಗ್ ಮಾಡ್ತೀವಿ, ಡಿಫ್ರೆಂಟ್ ರೀಲ್ಸ್ ಮಾಡ್ತೀವಿ ಗೈಸ್. ರೀಲ್ಸ್ ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಅದೆಲ್ಲ ರೀಲ್ಸ್ ಮಾಡ್ಬೇಕಂತ. ಮತ್ತು ನಾನು ರೆಡಿ ಆಗ್ತೀನಿ ಎಕ್ಸಾಕ್ಟ್ 1 ವೀಕ್. ಹೌದು, ಎಕ್ಸಾಕ್ಟ್ 1 ವೀಕಿಗೆ ನಾನು ಮೇಕಪ್ ಮಾಡಿಸ್ಕೊತಾ ಇದ್ದೇನೆ ಆ್ಯಕ್ಚುಲಿ. ಬಟ್ ನನಗೆ ಮೇಕಪ್ ಒಂದಷ್ಟು ಪ್ರಾಡಕ್ಟ್ಸ್ ಅಂದರೆ ಒಂದಷ್ಟು ಬ್ರ್ಯಾಂಡ್ಸ್ ಮಾತ್ರ ನನ್ನ ಫೇಸಿಗೆ ಸೂಟ್ ಆಗೋದು. ಸೊ ಅದು ಮಾತ್ರ ನಾನು ಮಾಡಿಸ್ಕೊತೀನಿ ಅಷ್ಟೇ. ಬಟ್ ಆಮೇಲೆ ಅಫ್ಕೋರ್ಸ್ ಪ್ರಿಕಾಷನ್ಸ್ ತೊಗೊಳ್ಳೇಬೇಕು ನಾನು. ಮೇಕಪ್ ಅಂತ ಹೇಳಿದ್ರೆ ಇವಾಗ ನೋಡಿ ನನ್ನ ಸ್ಕಿನ್ ಹೀಗಿದೆಯಾ, ಮೇಕಪ್ ಹಾಕಾದ್ಮೇಲೆ ನಾನು ಒಂಚೂರು ನನಗೆ ಸೆನ್ಸಿಟಿವ್ ಇದೆ ಅಲ್ವಾ, ಹಚ್ಬಿಟ್ಟು ಅದು ಸ್ವಲ್ಪ ಇದಾಗುತ್ತೆ. ಹೇಗೈಸ್ ನಿಮ್ಮ ಕೆಲಸ ಹೇಗಿತ್ತು? ನಾನು ತುಂಬ ಬ್ಯುಸಿ ಇದ್ದೆ. ಪರ್ಸ್ನಲಿ ಅಫಿಷಿಯಲಿ ಪರ್ಸ್ನಲಿ ಎಲ್ಲ ಥರನೂ ಸ್ವಲ್ಪ ಬ್ಯುಸಿ ಇದೆ. ಯಾಕೈಸ್ ಸ್ಟೋರಿ ಹೇಳೋಣ ಇವತ್ತು? ಬೇಡ ಗೈಸ್ ನೋಡಿ ಸ್ಟೋರಿ ಹೇಳಲ್ಲ ನಾನು ಇವತ್ತು ಯಾವ ಸ್ಟೋರಿ ಇವತ್ತು ಬೇಡ, ನಾಳೆ ಹೇಳ್ತೀನಿ. ಬಿಕಾಸ್ ನಾನು ಪ್ರಿಪೇರ್ ಆಗಿಲ್ಲ ಸ್ಟೋರಿ ಯಾವ್ದು ಹೇಳೋದಂತ. ಒಂದು ಸ್ವಲ್ಪ ಬ್ಯುಸಿ ಇದೀನಲ್ಲ ಅದಕ್ಕೆ ಗೈಸ್. ಎಷ್ಟು ಡಸ್ಟ್ ನೋಡಿ ಹಿಂಗೆ ಬರುತ್ತೆ ಗೈಸ್. ನನಗೆ ಎಲಿಫೆಂಟ್ ನೋಡಿದ ಸಮಾಧಾನ ಆಗಿಲ್ಲ. ಇನ್ನೊಂದ್ಸಲ ಹೋಗ್ಬೇಕನ್ನಿಸ್ತಾ ಇದೆ. ಅದು ವೀಡಿಯೋಸ್ ಎಷ್ಟು ಸಲ ನೋಡ್ತೀನಿ ಅಂದರೆ ಗೈಸ್ ನಾನು ಮತ್ತೆ ಅದು ಬರ್ತಾರೆ. ನನಗೆ ಹಿಂಸೆ ಆಗುತ್ತೆ. ನನಗೆ ಸೌಂಡ್ ಕೇಳಿಸ್ತದೆ ಟಕ ಅಂತ. ಅದು ಬಂದು ರಪ್ಪ ಹೊಡೆದು ಕೆಳಗೆ ಬೀಳ್ತಿರುತ್ತೆ. ಅದು ಗಟ್ಟಿ ಇರುತ್ತೆ ಗೈಸ್. ಅದು ಕಾಕ್ರೋಚಸ್ ಸಾಫ್ಟ್ ಇರಲ್ಲ. ಮೇಲ್ಗಡೆ ಅದ್ರದ್ದು ಇದೇನಿರುತ್ತೆ ಶೆಲ್ಲು, ಅದು ಗಟ್ಟಿ ಇರುತ್ತೆ ಆ ಥರ. ಏನು ಹೇಳ್ತಾ ಇದೆ? ಹಾಗೆ ಎಲಿಫೆಂಟ್ ನೋಡಿದ ಸಮಾಧಾನ ಆಗಿಲ್ಲ ಅಂದಕ್ಕಿಂತ ಇನ್ನು ನೋಡ್ಬೇಕು ಅನಿಸ್ತಾ. ಜಾಸ್ತಿ ಇಷ್ಟ ಆಗ್ತಾ ಇದೆ. ಹೋಗ್ಬೇಕು. ಕರ್ಕೊಂಡು ಹೋಗ್ತೀರಾ ಎಲಿಫೆಂಟ್ ನೋಡೋಕ್ಕೆ? ನನಗೆ ಕರ್ಕೊಂಡು ಹೋಗ್ತೀರಾ ಗೈಸ್? 100 ವೀಡಿಯೋ ಏನು ಮಾಡಲಿ? ಒಂದು ಸ್ವಲ್ಪ ಐಡಿಯಾಸ್ ಕೊಡಿ. ಇದು ಎಷ್ಟನೇ, ನಾನು ಅದು ನೋಡೋಕ್ಕೂ ನಂಗೆ ಟೈಮ್ ಸಿಗ್ತಿಲ್ಲ ಗೈಸ್. ಇವತ್ತು ಡೆಫಿನೆಟ್ಲಿ ನೋಡ್ತೀನಿ ನಾನು ಎಷ್ಟನೇ ವೀಡಿಯೋ ಇದು ಅಂತ. ನೋಡಿಬಿಟ್ಟು ವಿಲ್ ಪ್ಲ್ಯಾನ್ ಫಾರ್ 100th ವೀಡಿಯೋ ನೋಡ್ತೀನಿ. ಒಂದು ಸ್ವಲ್ಪ ಫ್ರೆಂಡ್ಸು ಸಜೆಷನ್ಸ್ ಕೇಳ್ತೀನಿ ಏನು ಮಾಡ್ಬೋದು ಅಂತ. ಗೈಸ್ ನಾನು ಗೃಹ ಪ್ರವೇಶಕ್ಕೆ ಇದೇ ಕಲರ್ ಸ್ಯಾರಿ ತೊಗೊಂಡಿರೋದು. ಇದರಲ್ಲಿ ಅಂದರೆ ನಾವೇ ಬ್ಲೂ ಬರುತ್ತೆ. ದಿಸ್ ಇಸ್ ನಾಟ್ ನಾವೇ ಬ್ಲೂ. ಇದು ಒಂಚೂರು ಡಾರ್ಕ್ ಬರುತ್ತೆ. ಅದು ನಾವೇ ಬ್ಲೂನೇ ಬೇರೆ ಗೈಸ್. ನೋ ಸ್ಪಿನ್ ನೋಡ್ತೀನಿ. ನನಗೆ ಆ್ಯಕ್ಚುಲಿ ನನಗೆ ಇಷ್ಟ ಆಗ್ತಾಯಿದೆ ನೋ ಸ್ಪಿನ್. ಬಂದಿಲ್ಲ ನನಗೆ ಇಷ್ಟ ಆಗ್ತಾಯಿದೆ ನೋ ಸ್ಪಿನ್ ನೋಡ್ಕೊಳಕ್ಕೆ. ಅದು ಈ ಥರ ಹಾಕಿದಾಗ ಓಕೆ, ಬಟ್ ವೆಸ್ಟರ್ನ್ ಹಾಕಿದಾಗ ನೋಡ್ಬೇಕು ಅದರಲ್ಲಿ ಹೇಗೆ ಕಾಣುತ್ತೆ ಅಂತ. ವೆಸ್ಟರ್ನ್ ಹಾಕಿದಾಗ ಅಫ್ಕೋರ್ಸ್ ಅದು ಮ್ಯಾಚ್ ಆಗಲ್ಲ. ಸೊ ಅದಕ್ಕಂತಲೇ ಒಂದಷ್ಟು ಕಲೆಕ್ಷನ್ಸ್ ಮಾಡ್ತೀನಿ. ವೆಸ್ಟರ್ನ್ ವೇರ್ಗೆ ಯಾವ ಥರ ನೋ ಸ್ಪಿನ್ ಹಾಕೊಬೇಕು ಆ ಥರ ಹಾಕೊತೀನಿ. ಟ್ರೆಡಿಷನಲ್ ಯಾವ ಥರ ಹಾಕೊಬೇಕು ಆ ಥರ ಹಾಕೊತೀನಿ. ದಿಸ್ ಇಸ್ ಬೆಸ್ಟ್ ಅಲ್ವಾ ಗೈಸ್? ಗೈಸ್ ಫೇಸ್ ವಾಶ್ ಕಲ್ಲಿ ಹೋಗಿದೆ. ಆ್ಯಕ್ಚುಲಿ ಫೇಸ್ ವಾಶ್ ತೊಗೊಂಬರ್ಬೇಕಿತ್ತು ಬರ್ತಾ. ನಾಳೆಗಿಲ್ಲ. ವೆಟ್ ವೈಪ್ಸ್ ನಾನು ಎಲ್ಲೋ ಇಟ್ಬಿಟ್ಟಿದ್ದೀನಿ ಗೊತ್ತಿಲ್ಲ. ನಾನೆಲ್ಲ ರೂಪಕ್ಕ ಅದು ಇಲ್ಲಿ ಇಟ್ಟಿದ್ದೆ ನಾನು. ಅಲ್ಲೇ ಇಡಿ ಅಂತ ಹೇಳಿದ್ದೀನಿ. ಅವ್ರು ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ. ವೆಟ್ ವೈಪ್ಸು ಕಾಣಿಸ್ತಾ ಇಲ್ಲ. ನಾಳೆ ಫೇಸ್ ವಾಶ್ ಮಾಡೋಕ್ಕೆ ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ. ಒಂದೇ ಒಂದು ಚೂರಿದೆ, ಅದಕ್ಕೆ ತೊಗೊಂಬರ್ಬೇಕಿತ್ತು. ಫೇಸ್ ಕ್ರೀಮ್ಸ್ ಕೂಡ ಖಾಲಿಯಾಗಿದೆ ಗೈಸ್. ನೋಡಿ ಹೇಗೆ ಬರುತ್ತೆ ಡಸ್ಟು. ಶಿವ ಇದೇ ನನ್ನ ಹಳೆ ಫೇಸ್ ಆಗ್ಬಿಟ್ಟಿದ್ದೀರ ಗೈಸ್. ನನಗೆ ನೀವು ಸ್ಟಾರ್ಟಿಂಗಲ್ಲಿ ನೋಡಿದರೆ ಒಂದು 3 ಮಂತ್ಸ್ ಮುಂಚೆ ಒಂಚೂರು ಗಾಡೀಲಿ ಹೋದ್ರು ನನಗೆ ಟೈನಿ ಬಂಪ್ಸ್ ಇದೆಲ್ಲ ಬಂದಿರ್ತಿತ್ತು ನನಗೆ ಅಲ್ವಾ. ಸೊ ಇವಾಗ
ಗೈಸ್ ಇದು ನೋಡ್ತಾನೇ ಇರ್ಬೇಕು ಅನಿಸ್ತಾ ಇದೆ. ಇದು ನೋಡ್ತಾನೇ ಇರ್ಬೇಕು ಅನಿಸ್ತಾ ಇದೆ. ಇದನ್ನ ಕಾಪಿ ಹಾಕಿಸ್ಕೊತೀನಿ ನಾನು. ದೊಡ್ಡದು ಮಾಡಿಸ್ಕೊತೀನಿ. ಇದು ಸಕ್ಕತ್ತಾಗಿದೆ, ಸಕ್ಕತ್ ಕ್ಯೂಟ್ ಆಗಿದೆ ಗೈಸ್. ಬೆಳಗ್ಗೆ ಒಂದ್ಸಲ ನೋಡ್ತೀನಿ, ನಿಜ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ಗೈಸ್ ಇವಾಗ ಒಂಚೂರು ಟಾಕ್ಸ್ ಇದೆ, ಒಂದು ಸ್ವಲ್ಪ ಮಾತಾಡೋದಿದೆ, ಏನೋ ಡಿಸ್ಕಸ್ ಮಾಡೋದಿದೆ ರಿಲೇಟೆಡ್ ಟು ಮನೆ. ಅಂದರೆ ಅಡುಗೆ ಏನು ಮಾಡಿಸ್ಬೇಕು ಅದು ಇದು ಅಂತೆಲ್ಲ ಒಂದು ಸ್ವಲ್ಪ ಕೆಲಸ ಇದೆ ಇವಾಗ. ಸೊ ಅದು ಮುಗಿಸ್ಕೊಂಡು ನಾನು ವೀಡಿಯೋಸ್ ಎಡಿಟ್ ಮಾಡಬೇಕು. ಫ್ರೆಶ್ ಅಪ್ ಆಗಿಲ್ಲ, ನೀವೇ ನೋಡ್ತಿದ್ದಾರೆ. ಬಂದ ತಕ್ಷಣ ಹೀಗೆ ಕೂತಿದ್ದೀನಿ, ಇನ್ನೂ ಊಟ ಮಾಡಿಲ್ಲ. ಸೊ ಎಲ್ಲ ಮುಗಿಸ್ಕೊತೀನಿ ನನ್ನ ಕೆಲಸ. ನಾಳೆ ಸಿಗ್ತೀನಿ ಗೈಸ್ ವಿತ್ ಆಲ್ ದ ಅಪ್ಡೇಟ್ಸ್. ನೀವು ಅಷ್ಟೇ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ತುಂಬ ನಿದ್ದೆ ಮಾಡಿ ಗೈಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರು ಇನ್ನೊಬ್ಬರು ಸಬ್ಸ್ಕ್ರೈಬ್ ಆಗಿದ್ದೀರಾ. ಸೊ ಟೋಟಲ್ 534 ಇದ್ದಾರೆ. ಅದೆಷ್ಟು ಕೂಡ ಅದು ಇವತ್ತು ಬಂದಿಲ್ಲ ನನಗೆ ಹೆಸರು ಯಾರ್ದು ಅಂತ. ಸೊ ಎನಿವೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು. ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.